ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅಶ್ವಿನಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಾವಿವತ್ತು ಮಲೆಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯುಗಾದಿ ಪ್ರಯುಕ್ತನ ಹೋಗ್ತಾ ಇದ್ದೀವಿ. ಅಮಾವಾಸ್ಯೆ ದಿನ ಹೋಗ್ತಾ ಇದ್ದೀವಿ. ನಾವು ಅರ್ಲಿ ಮಾರ್ನಿಂಗ್ ಹೊರಟಿದ್ದೀವಿ. ಬೆಳಗಿನ ಜಾವ 6 ಗಂಟೆಗೆ ಹೊರಟಿರೋದು. ಆ್ಯಕ್ಚುಲಿ ಒಂದು 5 o'clockಗೆ ಮನೆ ಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಮನೆಯಲ್ಲಿ ಕಸ ಗುಡಿಸೋದು, ಮನೆ ಒರೆಸೋದು, ಹಾಗೆ ಪೂಜೆ ಮಾಡಿಬಿಟ್ಟು ಹೋಗಬೇಕಾಗಿತ್ತು. ಹಾಗೆಯೇ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡ್ಕೋಬೇಕಿತ್ತು. ಪಲಾವ್ ಮಾಡ್ಕೊಂಡಿದ್ವಿ. ಅದು ಇದು ಮಾಡೋಷ್ಟರಲ್ಲಿ ಸ್ವಲ್ಪ ಟೈಮ್ ಆಯಿತು. ಸೊ ಹಾಗಾಗಿ 6 o'clockಗೆ ನಾವು ಮನೆ ಬಿಟ್ವಿ. ಅಲ್ಲಿಂದ ನಾವು 9 o'clockಗೆ ನಾವು ರೀಚ್ ಆದ್ವಿ. ಊಟ ಕೂಡ ಅಲ್ಲೇನೆ ಪಾರ್ಸಲ್ ತೊಗೊಂಡು ಹೋಗ್ಬಿಟ್ಟಿದ್ವಿ. ಏನಕ್ಕೆ ಅಂತ ಅಂದರೆ ಅಮಾವಾಸ್ಯೆ ದಿನ ತುಂಬಾ ರಶ್ ಇರುತ್ತೆ ಅಂತ ಹೇಳ್ತಾ ಇದ್ರು. ಸೊ ಹಾಗಾಗಿ ಅಲ್ಲೇನೆ ಊಟ ಫುಲ್ಲು ರಶ್ ಇರುತ್ತೆ ಅಂತ ಅಂದಾಗ ನಾವು ಅಲ್ಲೆಲ್ಲ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ. ಸೊ ಬೇಗನೆ ಬರಬೇಕಿತ್ತು. ಸೊ ಹಾಗಾಗಿ ಇಲ್ಲೇ ಎಲ್ಲ ಟಿಫನ್ ಹಾಗೆಯೇ ಊಟಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಂಡು ಹೋಗಿದ್ವಿ. ಅಮಾವಾಸ್ಯೆ ದಿನ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟದಲ್ಲಿ ತುಂಬಾ ಸ್ಪೆಷಲ್ ಪೂಜೆ ಅಂತಲೇ ಹೇಳ್ಬೋದು. ತುಂಬ ಜನಗಳು ಸೇರಿರ್ತಾರೆ ಅಲ್ಲಿ. ಆ ದಿನ ಶಿವರಾತ್ರಿ ಹಾಗೆಯೇ ಯುಗಾದಿ ಹಬ್ಬದ ದಿನದಂದು ಸ್ಪೆಷಲ್ ಆಗಿ ಪೂಜೆ ಮಾಡ್ತಾರೆ ಅಮಾವಾಸ್ಯೆ ದಿನ. ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆನ್ ದ ವೇ ಹೋಗ್ತಾ ಇದ್ದೀವಿ. ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ. ಸೊ ಹಾಗಾಗಿ ತುಂಬ ಪ್ರಪಾತ ಇದೆ ಅಲ್ಲಿ. ತುಂಬಾ ಲಾಂಗ್ ಡ್ರೈವ್ ಅಂತಲೇ ಹೇಳ್ಬೋದು. ಒಂದು ಮೈಸೂರಿಂದ 3 hours ಜರ್ನಿ ಆಗುತ್ತೆ ಅಲ್ಲಿಗೆ. ಬೆಟ್ಟಕ್ಕೆ ಇನ್ನು ಸ್ವಲ್ಪ ಹೊತ್ತು ರೀಚ್ ಆಗ್ತೀವಿ. ತಾಳ್ಬೆಟ್ಟ ಬಂತು ನೋಡಿ, ಇದೇನೆ ತಾಳ್ಬೆಟ್ಟ. ಈಗ ಕಾಣ್ತಿದೆಯಲ್ಲ, ಓಂ ಹರ ಹರ ಮಹಾದೇವ್ ಅಂತ ಬರೆದಿರುತ್ತೆ ಅಲ್ಲಿ. ಅದು ತಾಳ್ಬೆಟ್ಟ ಅಂತ ಕರೀತಾರೆ ಇದನ್ನು. ಈ ಒಂದು ಜಾಗವನ್ನು ಓಂ ಹರ ಹರ ಮಹಾದೇವ ಅಂತ ಇದೆ. ಸೊ ಇಲ್ಲಿ ನಾವು ಬೆಟ್ಟಕ್ಕೆ ಹತ್ತೋಕ್ಕೂ ಮುಂಚೆ ಧೂಪ ಕೊಡ್ತಾರೆ. ಅದನ್ನು ನಾವು ಧೂಪ ಹಾಕಬೇಕಾಗತ್ತೆ. ಏನಾದರೂ ಬೇಡಿಕೆಗಳಿದ್ರೆ ಅದನ್ನು ಈಡೇರಿಸಿ ಅಂತ ನೆನೆಸ್ಕೊಂಡು ಧೂಪ ಹಾಕಬೇಕು. ಆ್ಯಂಡ್ ಇಲ್ಲೇನು ಅಂತ ಹೇಳಿದ್ರೆ 10 rupees ತೊಗೊಳ್ತಾರೆ. 1 ಸ್ಪೂನ್ ಧೂಪಕ್ಕೆ 10 rupees ತೊಗೊಳ್ತಾರೆ. ಸೊ ಬೆಸ್ಟ್ ನೀವು ಮನೆಯಿಂದನೇ ತೊಗೊಬಂದುಬಿಟ್ರೆ ನೀವು ಹಾಕೋಬೋದು. ಸೊ ಈ ಒಂದು ಕೂತ್ಕೊಳ್ಳೋ ಕಟ್ಟೆ ಕಾಣ್ತಿದೆ ಅಲ್ವಾ, ಅಲ್ಲಿ ಏನು ಅಂತ ಅಂದರೆ ಒಂದು ನಂಬಿಕೆ. ಅದು ಏನು ಅಂದರೆ ಕಲ್ಗಳನ್ನ ಮನೆ ಕಟ್ಟೋ ರೀತಿ ಕಟ್ಕೊಂಡ್ರೆ ಬೇಗನೆ ಮನೆ ಕಟ್ತಾರೆ ಅಂತ ಒಂದು ನಂಬಿಕೆ. ಅಂದರೆ ಒಂದು ಕಲ್ ಮೇಲೆ ಇನ್ನೊಂದು ಕಲ್ಗಳನ್ನ ಸೇರಿಸ್ತಾ ಹೋದರೆ ಅದು ಮನೆ ಕಟ್ಟೋ ಹಾಗೆ ಆಗುತ್ತೆ. ಅದೊಂದು ನಂಬಿಕೆ ಅಷ್ಟೇ ಜನಗಳಿಗೆ. ಇದೇ ರೀತಿ ಕಲ್ಗಳನ್ನ ಸುಮಾರು ಕಡೆ ಕಟ್ಟಿದ್ದಾರೆ. ಇದೇ ರೀತಿ ಒಂದು ನಂಬಿಕೆಯಿಂದ ಮಾಡಿದ್ದಾರೆ. ಸೊ ನೀವೇ ನೋಡ್ತಾ ಇದ್ರಿ, ಒಂದು ಬಸ್ ಇವಾಗ ಪಾಸ್ ಆಯಿತು. ಅದು ಡೈರೆಕ್ಟಾಗಿ ಕೆಳಗಡೆ ಹೋಗಿ ಬೀಳ್ತಾ ಇತ್ತು. ಅದು ಜಸ್ಟ್ ಮಿಸ್ ಆಗಿ ಅದು ಹಾಗೆ ನಿಂತ್ಕೊಳ್ತು. ಸೊ ಹುಷಾರಾಗಿ ಮಲೆಮಹದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಬಂದಾಗ ಬಸ್ಗಳು ಹಾಗೆಯೇ ವೆಹಿಕಲ್ಸ್ ಜಾಸ್ತಿ ಇರುತ್ತೆ. ಸೊ ದಯವಿಟ್ಟು ಹುಷಾರಾಗಿ ಪ್ರಯಾಣ ಮಾಡಬೇಕಾಗಿ ಕೇಳ್ಕೊಳ್ತೀನಿ. ಆ್ಯಂಡ್ ತುಂಬ ಆಕ್ಸಿಡೆಂಟ್ಸ್ಗಳು ನಡೆದಿದೆ ಈ ಒಂದು ಜಾಗದಲ್ಲಿ. ಆ್ಯಂಡ್ ಏನು ಅಂದರೆ ಈ ಒಂದು ಬೆಟ್ಟದಲ್ಲಿ ಕರ್ವಿಂಗ್ಸ್ ಜಾಸ್ತಿ ಇದೆ. ಸೊ ಆಲ್ರೆಡಿ ನಾವು ಕೆಳಗೆ ಬರ್ತಾ ಇದ್ದೀವಿ. ಕಾಣಿಸ್ತಾ ಇದೆ ಅನಿಸುತ್ತೆ ಹುಲಿ ಮೇಲೆ ಕೂತಿರುವಂತಹ ಮಹದೇಶ್ವರ. ಸೊ ಇಲ್ಲಿ ಸ್ಟೇ ಆಗಲಿಕ್ಕೆ ರೂಮ್ಗಳೆಲ್ಲ ಇದೆ. ಹೊರಗಡೆಯಿಂದ ಬೆಟ್ಟ ರೀತಿ ಕಾಣಿಸುತ್ತೆ ಅಷ್ಟೇ. ಬಟ್ ಒಳಗಡೆ ಬಂದಾಗ ನಾರ್ಮಲ್ ಈಗ ಮೈಸೂರು ಸಿಟಿ ಹೇಗಿರುತ್ತೆ ಹಾಗಿರುತ್ತೆ ನೋಡಿ. ನೀವೇ ನೋಡ್ತಾ ಇದ್ದೀರಾ ಸಿಟಿ ರೋಡ್ಸ್ಗಳು ಹೇಗಿರುತ್ತೆ ಆಗಿದೆ ನೋಡಿ. ಆ್ಯಂಡ್ ಈ ಒಂದು ಬೆಟ್ಟದಲ್ಲಿ ಚೌಲ್ಟ್ರಿಗಳಾಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ. ಆ್ಯಂಡ್ ನೀವೇ ನೋಡಿದ್ರಿ ಆಗ್ಲೇ ಸ್ಟೇ ಆಗಲಿಕ್ಕೆ ರೂಮ್ಸ್ ಎಲ್ಲ ಸಿಗುತ್ತೆ. ನಾನು ಇದೇ ಫಸ್ಟ್ ಟೈಮ್ ಬಂದಿರೋದ್ರಿಂದ ಬೇರೆ ಬೆಟ್ಟಗಳಿಗೆ ಕಂಪೇರ್ ಮಾಡಿದ್ರೆ ಈ ಒಂದು ಬೆಟ್ಟ ತುಂಬಾ ದೊಡ್ಡದಾಗಿದೆ. ಹಾಗೆಯೇ ತುಂಬಾ ಆಳವಾಗಿದೆ ಅಂತಲೇ ಹೇಳ್ಬೋದು. ಮೇಲ್ಗಡೆ ನಿಂತ್ಕೊಂಡು ನೋಡಿದ್ರೆ ಕೆಳಗಡೆ ಇರುವಂತಹ ತಾಳ್ಬೆಟ್ಟ ಎಷ್ಟು ಚಿಕ್ಕದಾಗಿ ಕಾಣಿಸ್ತಿದೆ ಅಂದರೆ ಪುಟಾಣಿ ಗಾತ್ರದಷ್ಟು ಇದೆ. ಅಷ್ಟು ದೊಡ್ಡದಾಗಿದೆ ಈ ಒಂದು ಬೆಟ್ಟ. ಆ್ಯಂಡ್ ಒಳಗಡೆ ಬಂದ್ವಿ ನಾವು ಇವಾಗ. ಆ್ಯಂಡ್ ಫೆಸಿಲಿಟೀಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಟ್ಟ ಅಂತೂ ಒಳಗಡೆ ನಾರ್ಮಲ್ ಮೈಸೂರು ಹೇಗಿರುತ್ತೆ ಹಾಗಿದೆ. ಹೊರಗಡೆಯಿಂದ ಬೆಟ್ಟ ಅಷ್ಟೇ. ಒಳಗಡೆ ಬಂದರೆ ನಾರ್ಮಲ್ ಊರು ಹೇಗಿರುತ್ತೆ ಆಗಿರುತ್ತೆ. ಆ್ಯಂಡ್ ಒಳಗಡೆ ನೋಡಿ ಫೆಸಿಲಿಟೀಸ್ ಎಲ್ಲ ಮಲ್ಕೊಳ್ಳೋಕ್ಕೆಲ್ಲ ಜಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈಗ ಯುಗಾದಿ ಅಮಾವಾಸ್ಯೆ ಆಗಿರೋದ್ರಿಂದ ಯುಗಾದಿ ಜಾತ್ರಾ ಮಹೋತ್ಸವ ಕೂಡ 3 ದಿನದಿಂದ ನಡೀತಾ ಇದೆ. 3 daysಯಿಂದನೂ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಸೊ ಹಾಗಾಗಿ ಈಗ ನಾವು 9 o'clockಗೆ ರೀಚ್ ಆದ್ವಿ. ಬಟ್ ಅದು 10 minutesಗೆ ನಮಗೆ ಫ್ರೀಯಾಗಿ ದರ್ಶನ ಆಯಿತು ನಮಗೆ. ಏನಕ್ಕೆ ಅಂತ ಅಂದರೆ 3 daysಯಿಂದ ಆಲ್ರೆಡಿ ಜನಗಳೆಲ್ಲ ಬಂದು ಹೋಗಿ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಇವತ್ತಷ್ಟು ರಶ್ ಇರಲಿಲ್ಲ. ಸೊ ಬೇಗನೆ ನೋಡಿ, ನೀವೇ ನೋಡ್ತಾ ಇರೋ ಬೇಗನೆ ಹೋಗ್ತಾ ಇದ್ದೀವಿ. ಜನಗಳು ಯಾರೂ ಇಲ್ಲ, ಖಾಲಿ. ಸೊ ಹಾಗಾಗಿ ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ನನ್ನ ಹಸ್ಬೆಂಡ್ ಅಷ್ಟೇ, ಪೂಜಾ ಅಷ್ಟೇ, ಹಾಗೆಯೇ ನಾನು ಕೂಡ ಅಷ್ಟೇ ಫಸ್ಟ್ ಟೈಮ್ ಆಗಿರೋದ್ರಿಂದ ನನಗೆ ತುಂಬಾ ಖುಷಿ ಆಯಿತು. ಈಸಿಯಾಗಿ ಅಂದರೆ ಕಣ್ಣು ತುಂಬ್ಕೊಳ್ಳೋವಷ್ಟು ದರ್ಶನ ಚೆನ್ನಾಗಾಯಿತು ನನಗೆ ಅನ್ನೋ ಒಂದು ಫೀಲಿಂಗ್ ಇದೆ. ಆ್ಯಂಡ್ ಹೊರಗಡೆ ನೋಡಿ ಹೋಗ್ತಾ ಇದೆ ದೇವರು. ಮೆರವಣಿಗೆ ಮಾಡಿಸ್ತಾ ಇರ್ತಾರೆ ಸುತ್ತಲೂ. ದೇವಸ್ಥಾನ ಸುತ್ತಲೂ ಒಂದು ಮೆರವಣಿಗೆ ಮಾಡಿಸ್ತಿರ್ತಾರೆ ಆಗಾಗ. ಆ್ಯಂಡ್ ನೀವೇ ಅಬ್ಸರ್ವ್ ಮಾಡ್ತಿದ್ದೀರಾ ಏನೇನೋ ದಾರ ಕಟ್ಟಿದ್ದಾರೆ ಇಲ್ಲಿ. ಅದು ಏನು ಅಂತ ಹೇಳಿದ್ರೆ ಈಗ ಸಂತಾನ ಭಾಗ್ಯ ಆಗಿರ್ಬೋದು ಅಥವಾ ಬೇರೆ ಏನೋ ಸಮಸ್ಯೆಗಳಿರ್ಬೋದು, ಅದಕ್ಕೆಲ್ಲ ಪರಿಹಾರ ಮಾಡಿಕೊಡಿ ಅಂತ ಅಲ್ಲಿ ಕಟ್ಟಿದ್ದಾರೆ ಅಷ್ಟೇ.
ಆ್ಯಂಡ್ ಅಂತೂ ಇಂತೂ ಒಳಗಡೆ ಬಂದ್ವಿ. ಆ್ಯಂಡ್ ಈ ಒಂದು ಬೆಟ್ಟಕ್ಕೆ ನೈಟ್ನಲ್ಲಿ ತುಂಬಾ ಡೆಕೋರೇಷನ್ ಮಾಡಿರ್ತಾರೆ. ಸುತ್ತಲೂ ಕೂಡ ಲೈಟಿಂಗ್ಸ್ ಅರೇಂಜ್ಮೆಂಟ್ಸ್ ಇರುತ್ತೆ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ದಿನ ಬಂದು ನೈಟ್ನಲ್ಲಿ ಸ್ಟೇ ಆಗಿ ಅಲ್ಲಿ ಮಾರ್ನಿಂಗ್ ದರ್ಶನ ಪಡಿಬಹುದು. ದರ್ಶನ ಎಲ್ಲ ಆದಮೇಲೆ ಒಂದು ಸೆಲ್ಫಿ ತಗೊಂಡ್ವಿ. ಹಾಗೆಯೇ ಇಲ್ಲಿ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಊಟದ ವ್ಯವಸ್ಥೆ ಇರುತ್ತೆ ಜನಕ್ಕೆ. ಹಾಗಾಗಿ ಪ್ರಸಾದವನ್ನು ಸ್ವೀಕರಿಸಲಿಕ್ಕೆ ಅಂತ ಹೋದ್ವಿ ನಾವು. ಇಲ್ಲಿ ಜನ ಜಾಸ್ತಿ ಇರಲಿಲ್ಲ, ಸೊ ಹಾಗಾಗಿ ಊಟ ಮಾಡ್ಕೊಬ್ರೋಣ, ಪ್ರಸಾದ ಸ್ವೀಕರಿಸೋಣ ಅಂತ ಹೋದ್ವಿ. ಬಿಸಿಬೇಳೆ ಬಾತು ಹಾಗೆಯೇ ಕೇಸರಿ ಬಾತ್ ಮಾಡಿದ್ರು, ತುಂಬಾ ರುಚಿಯಾಗಿತ್ತು. ಇಲ್ಲೇನಾದರೂ ಜಾಸ್ತಿ ಜನ ಇದ್ದಿದ್ರೆ ಮನೆಯಲ್ಲಿ ತಂದಿರುವಂತಹ ಪಲಾವ್ನೇ ತಿನ್ಕೊಳ್ತಾ ಇದ್ವಿ. ಬಟ್ ಜಾಸ್ತಿ ಜನ ಇರಲಿಲ್ಲ, ಸೊ ಹಾಗಾಗಿ ಪ್ರಸಾದ ಸ್ವೀಕರಿಸೋಣ ಅಂದ್ಬಿಟ್ಟು ಸ್ವೀಕಾರ ಮಾಡಿದ್ವಿ. ಆ್ಯಂಡ್ ತುಂಬ ಅದ್ಭುತವಾಗಿ ದರ್ಶನ ಆಯಿತು. ನೋಡಿ ಮಹದೇಶ್ವರ ಸ್ವಾಮಿ ಈಚೆ ಕೂಡ ಮೆರವಣಿಗೆ ಮಾಡಿಸ್ತಾರೆ. ಸೊ ಇದಾದ್ಮೇಲೆ ಹೊರಗಡೆ ಶಾನ್ಮಿಗೆ ಏನಾದರೂ ತಗೊಳ್ಳೋಣ ಅಂದ್ಬಿಟ್ಟು, ಇಲ್ಲ ಪುರಿ ಆಗಿರ್ಬೋದು, ಬೇರೆ ಏನಾದರೂ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲೊಂದು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಹಾಗೇನೆ ಅಲ್ಲಿಂದ ಹೊರಟ್ವಿ. ಈ ಒಂದು ಹುಲಿ ಮೇಲೆ ಕೂತಿರುವಂತಹ ಮಹದೇಶ್ವರ ಫೋಟೋ ತೆಗಿಯೋಕ್ಕೆ ಎಷ್ಟು ಸರ್ಕಸ್ ಮಾಡಿದ್ದೀನಿ ಅಂತ ಅಂದರೆ, ಕಾರ್ನಲ್ಲಿ ಹಿಂದೆ ಹೋಗಿ ಅನ್ನೋದು, ಮುಂದೆ ಬನ್ನಿ ಅಂತ ಅನ್ನೋದು, ಆ ರೀತಿ ಒಂದು ಕಂಬ ಅಡ್ಡಿ ಬರೋದು, ಒಬ್ಬರು ಆಂಟಿ ಕೂಡ ಇದು ನಿಂತ್ಕೊಂಡ್ಬಿಟ್ರು ತೆಗಿಬೇಕಾದ್ರೆ, ಆ ರೀತಿ ಸರ್ಕಸ್ ಮಾಡಿ ಫೋಟೋ ತಗೊಂಡಿದ್ದೀನಿ. ಅದು ಕೊನೆಯಲ್ಲಿ ಇಲ್ಲಿ ಸ್ವಲ್ಪ ಝೂಮ್ ಹಾಕ್ಬಿಟ್ಟು ತೆಗ್ದಿದ್ದೀನಿ. ಅಟ್ ಲಾಸ್ಟ್ ಹೋಗಿ ಮಾದೇವ ಅಂದ್ಕೊಂಡು ಹೊರಗಡೆ ಬಂದ್ವಿ. ಈ ಒಂದು ಬೆಟ್ಟದಲ್ಲಿ ಆನೆ, ಚಿರತೆ, ಪ್ರತಿಯೊಂದು ಪ್ರಾಣಿಗಳು ಕೂಡ ಇದೆ. ಸೊ ಹುಷಾರಾಗಿ ಮೇಂಟೈನ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಅಲ್ಲಿಂದ ಬರಬೇಕಾದ್ರೆ ಸೂರ್ಯಕಾಂತಿ ಗಿಡಗಳು ಕಾಣಿಸ್ತು. ಸೊ ಹಾಗಾಗಿ ಅದು ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಸ್ಟಾಪ್ ಮಾಡಿದ್ವಿ. ತುಂಬಾ ಅದ್ಭುತವಾಗಿ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿಂದ ಮನೆಗೆ ಬರೋ ಅಷ್ಟರಲ್ಲಿ 1:30 ಆಯಿತು. ಬಟ್ ನಾವು ಅಂದ್ಕೊಂಡಿದ್ವಿ ಕಾರ್ನಲ್ಲಿ ಮಾತಾಡ್ಕೊಳ್ತಾ ಇದ್ವಿ, ನಾವು 9 ಗಂಟೆಗೆ ರೀಚ್ ಆಗ್ತೀವಿ, ಅಲ್ಲಿಂದ 2 o'clock ದರ್ಶನ ಆಗುತ್ತೆ, ಸೊ ಅಲ್ಲಿಂದ ಬರೋಷ್ಟರಲ್ಲಿ 6 o'clock ಆಗುತ್ತೆ ಅಂತ ಏನೇನೋ ಮಾತಾಡ್ಕೊಂಡಿದ್ವಿ. ಬಟ್ ಅಲ್ಲಿ ನೋಡಿದ್ರೆ 9-10ಗೆ ನಾವು ದರ್ಶನ ಮಾಡ್ಕೊಂಡ್ಬಿಟ್ವಿ. ತುಂಬಾ ಖುಷಿ ಆಯಿತು. ಹಾಗೆಯೇ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು, ಯಾವಾಗಲೂ ನೆಗೆಟಿವ್ ಆಗಿ ಏನಕ್ಕೆ ಮಾತಾಡ್ತೀಯಾ, ಬೇಗನೆ ದರ್ಶನ ಆಗ್ಬೋದು, ಬೇಗನೆ ಬರ್ಬೋದು ನಾವು ಮನೆಗೆ, ಹಾಗೆ ಹೇಗೆ ಅಂತ ಹೇಳ್ತಾ ಇದ್ರು. ಬಟ್ ಅವ್ರ ಮಾತೇನೆ ನಿಜ ಆಯಿತು ಇವಾಗ. ಸೊ ಫ್ರೆಂಡ್ಸ್, ಮಲೆ ಮಹದೇಶ್ವರ ಸ್ವಾಮಿ ಬೆಟ್ಟದ ಈ ಒಂದು ಪ್ರಯಾಣ ಯಾರಿಗೆ ಇಷ್ಟ ಆಗಿದೆ ಅವರು ಪ್ಲೀಸ್ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.